ನಮಸ್ಕಾರ ಸ್ನೇಹಿತರೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸ್ಕ್ರಿಪ್ಟ್ ನೀಟ್ ಪರೀಕ್ಷೆ ಹಗರಣದಲ್ಲಿ ಪ್ರಮುಖ ಆರೋಪಿಯೇ ಆರ್ಎಸ್ಎಸ್ ಎಂದು ಸಚಿವ ಜಮೀರ್ ಅಹಮದ್ ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಬಿಜೆಪಿಯವರು ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಮತ ಕೇಳುತ್ತಾರೆ, ಜಾತಿ ಧರ್ಮದ ಬಣ್ಣ ಕಟ್ಟುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇನ್ನು ಮಾತನಾಡಿದ ಜಮೀರ್, ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಇತಿಹಾಸವನ್ನು ಜನರು ತೆರೆದು ನೋಡಲಿ. ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಮತ್ತು ರಾಜ್ಯಕ್ಕೆ ನೀಡಿರುವ ಸಾಧನೆಗಳನ್ನು ಮುಂದಿಟ್ಟುಕೊಂಡು ನಾವು ಮತ ಕೇಳುತ್ತೇವೆ ಎಂದು ಹೇಳಿದ್ದಾರೆ. ಬಿಜೆಪಿಯವರು ತಮ್ಮ ಸಾಧನೆ ಏನು ಎಂದು ತೋರಿಸಲಿ. ಅವರ ಸಾಧನೆ ಸೊನ್ನೆ, ಹೇಳಿಕೊಳ್ಳಲು ಏನೂ ಇಲ್ಲ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರಿಗೆ ವಸತಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡಿದೆ. ಬಿಜೆಪಿಯವರು ರಾಜ್ಯಕ್ಕೆ ಏನು ಮಾಡಿದ್ದಾರೆ ಹೇಳಲಿ ಎಂದು ಜಮೀರ್ ಅಹಮದ್ ಸವಾಲು ಹಾಕಿದ್ದಾರೆ. ಔಟ್ರೋ. ಜಮೀರ್ ಅಹಮದ್ ಅವರ ಈ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ನಮಸ್ಕಾರಗಳು. ಬರೋ ವಾರ, ಇದೇ ತಿಂಗಳು ಬರೋ ವಾರ 23ನೇ ತಾರೀಕಿಗೆ ನಮ್ಮ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ದು ಗುದ್ಲಿ ಪೂಜೆನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು, ಎಲ್ಲ ಸಚಿವರು ಸೇರಿ ನಾವು ಗುದ್ಲಿ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ 23ನೇ ತಾರೀಕು. ಅದ್ರ ಜೊತೆ ಟಂಡೂಲ್ಕರ್ ಅವ್ರಿಗೂ ಇನ್ವೈಟ್ ಮಾಡುವಂಥ ಬಾಂಬೆಯಲ್ಲಿ ನಮ್ಮ ಸ್ನೇಹಿತರಿಗೆ ಮಾತಾಡಿದ್ದೀನಿ. ಅವರು ಈಗ ಸಾಯಂಕಾಲವರೆಗೂ ಕನ್ಫರ್ಮೇಷನ್ ಕೊಡ್ತೀನಿ, ಬರ್ತೀನಂತ ಹೇಳಿದ್ದಾರೆ. ಇನ್ನು ಗ್ಯಾರಂಟಿ ಕನ್ಫರ್ಮೇಷನ್ ಮಾಡಿಲ್ಲ. ಬರ್ತೀನಿ, ನಾನು ಒಳ್ಳೆ ಕಾರ್ಯಕ್ರಮ ಇದು, ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ರಾಹುಲ್ ಡೇವಿಡ್ ಅವ್ರನ್ನ ಈ ಕಾರ್ಯಕ್ರಮನ ಕರೆಸ್ಬೇಕಂತ ಪ್ರಯತ್ನ ಮಾಡ್ತೀವಿ. ವೆಂಕಟೇಶ್ ಪ್ರಸಾದ್ ಅವರು, ಅನಿಲ್ ಕುಂಬ್ಳೆ ಅವರು, ವಿಶ್ವನಾಥ್ ಅವರು, ಜಾಗಲ್ ಶ್ರೀನಾಥ್ ಅವ್ರನ್ನ ಎಲ್ಲ ಕರೆಸ್ಬೇಕಂತ ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನಾನು ಬಾಂಬೆಗೆ ಒಂದು ಹಂತದಲ್ಲಿ ಸಚಿನ್ ಟೆಂಡೂಲ್ಕರ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ನಾನು ಸಂಜೆವರೆಗೂ ನಾನು ಕನ್ಫರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅವ್ರು ಬರ್ಬೋದು. ಕನಿಷ್ಠ ನಾವು 1 ಲಕ್ಷದಿಂದ 1.25 ಲಕ್ಷ ಜನ ಸೇರಿಸ್ಬೇಕಂತ ಇದ್ದೀವಿ. ನಾವು 1 ಲಕ್ಷ ಜನ, 1.5 ಲಕ್ಷ ಜನವರೆಗೂ ಸೇರಿಸ್ಬೇಕಂತ ಇದ್ದೀವಿ. ವಿಶೇಷ ಏನು ಸರ್ ಸ್ಟೇಡಿಯಮ್ದು? ಇಲ್ಲ, ಒಂಥರ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ ಇದು ನೋಡಿರ್ಬೋದು. ಅವತ್ತು ಘಟನೆ ಆದಮೇಲೆ, RCB ಮ್ಯಾಚ್ ಆಗುವಾಗ ಘಟನೆ ಆದಮೇಲೆ ಸ್ವಲ್ಪ ಬೆಂಗಳೂರು ಎತ್ತರದಲ್ಲಿ ಬೆಳೆದ್ಬಿಟ್ಟಿದೆ, ಭಾಳ ಕಷ್ಟ, ತೊಂದರೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ KHB ವತಿಯಿಂದನೇ 80,000 ಸೀಟಿಂಗ್ ಕೆಪಾಸಿಟಿದು ಸ್ಟೇಡಿಯಂ. ಓನ್ಲಿ ಕ್ರಿಕೆಟ್ ಅಂತ ಇಲ್ಲ, ಆಲ್ ಸ್ಪೋರ್ಟ್ಸ್, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ 27 ಸ್ಪೋರ್ಟ್ಸ್ ಸ್ಟೇಡಿಯಂ ಮಾಡ್ತಾ ಇರೋದು ನಾವು. ಇದು 4ನೇ ಹಂತದಲ್ಲಿ. ಆಮೇಲೆ ಜನಗಳಲ್ಲೂ ಇದು ಸೂರ್ಯ ಸಿಟಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್, ಫೋರ್ತ್ ಫೇಸ್ ಕೊಡುವಾಗ ರೈತರು ಜಾಗ ಕೊಡುವಾಗ ಅವ್ರು ಒಂದು ಕಂಡೀಷನ್ ಹಾಕಿದ್ರು, ಈ ಥರದ ಇಲ್ಲಿ ಸ್ಟೇಡಿಯಂ ಬರಲೇಬೇಕಂತ ಆ ಕಂಡೀಷನ್ ಹಾಕಿದ್ದು. ಅದು ಒಂದು ಕನಸು ಇತ್ತು, ಈ ಭಾಗದಲ್ಲಿ ಜನಗಳದ್ದು ಕನಸು ಇತ್ತು, ಇದು ಸ್ಟೇಡಿಯಂ ಒಂದು ಆಗಬೇಕಂತ. ಆ ಪ್ರಕಾರ ನಾವು 23ನೇ ತಾರೀಕಿನ ಗುದ್ಲಿ ಪೂಜೆನ ಹಮ್ಮಿಕೊಂಡಿದ್ದೀವಿ. ಸ್ಟೇಡಿಯಂ ಆಗ್ತಿದೆ ಸರ್, ಅಂದರೆ ಟ್ರಾನ್ಸ್ಪೋರ್ಟ್, ಅಂದರೆ ಬಸ್ಗಳ ವ್ಯವಸ್ಥೆ, ಮೆಟ್ರೋ ಇವೆಲ್ಲನೂ ಎಲ್ಲ ಆಗ್ತದೆ. ಈಗ ಮೆಟ್ರೋನು ಕನೆಕ್ಷನ್ ಕೊಡ್ತೀವಿ, ಆದರೆ ಆಟೋಮೆಟಿಕ್ ಆಗಲೇಬೇಕಿಲ್ಲ. ಪೆರಿಪಲ್ ರಿಂಗ್ ರೋಡ್ ಬರ್ತಾ ಇದೆ, ಮೆಟ್ರೋ ಸ್ಟೇಷನ್. ಮೊನ್ನೆನೇ DCM ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ನಾನು, ಶಿವಣ್ಣ, ಶಿವಲಿಂಗೇಗೌಡರು ಹೋಗಿದ್ವಿ. ಅವರೂ ಈ ಕಂಪ್ಲೀಟ್ ಆಗೋದು ಮುಂಚೆನೇ ಮೆಟ್ರೋ ಅಲ್ಲಿವರೆಗೂ ಹೋಗಬೇಕು ಅಂತಂದ್ಬಿಟ್ಟು ಅವರೇ ಇದು ಮಾಡ್ಕೊಳ್ತಾ ಇದ್ರು. ಅದು ಬರೀ ಸ್ಟೇಡಿಯಂ ಬರಲೇಬೇಕಿಲ್ಲ, ಅದೆಲ್ಲ ಬರಲೇಬೇಕು, ಅದೆಲ್ಲ ಪ್ರೋಸೆಸ್ ಇದೆ. ಸರ್, ಇವತ್ತು ಮುಸ್ಲಿಂ ಸಮಾವೇಶ ಆಗಿದೆ. ಮುಸ್ಲಿಂ ಸಮಾವೇಶ ಅಂತಲ್ಲ, ಯಾರೋ ಒಂದು ಒಕ್ಕೂಟದಿಂದ ಸಮಾವೇಶ ಮಾಡಿರೋದು. ನನಗೂ ಕೇಳಿ ಬಂತು, ಏನೋ ಒಂದು 300-400 ಜನ ಇದ್ದರು, ಏನೋ ಒಂದು ಸಮಾವೇಶ ಮಾಡಿದಾರಂತ. ಏನಿಲ್ಲ, ಅವ್ರದ್ದೇನು ಸರ್ಕಾರಿ ವಿರೋಧ ಸಮಾವೇಶ ಏನಿಲ್ಲ, ಮುಖ್ಯಮಂತ್ರಿ ವಿರೋಧ ಸಮಾವೇಶ ಏನಿಲ್ಲ. ಅವ್ರು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ದು ಆ ಬೇಡಿಕೆಯನ್ನು ಇದುವರೆಗೂ ಮಾಡಿಲ್ಲ, ಮಾಡಿ ಅಂತ ಅಷ್ಟು ಅವ್ರದ್ದು ಡಿಮ್ಯಾಂಡ್ ಇದ್ದಿದೆ. ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ಕೊಟ್ಟಿದ್ದು ಇದೇ ಮಾಧ್ಯಮ ಸ್ನೇಹಿತರಿಗೆ ಹೇಳೋದು, ಒಂದು ಇತಿಹಾಸ ತೆಗೀರಿ ನೀವು, ಒಂದು ಇತಿಹಾಸ ತೆಗೀರಿ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ, ನೀವು BJP ಪಕ್ಷದ ಇತಿಹಾಸ ತೆಗೀರಿ. ಕಾಂಗ್ರೆಸ್ ಪಕ್ಷ ಚುನಾವಣೆ ಮಧ್ಯದಲ್ಲಿ, ಜನಗಳ ಮಧ್ಯದಲ್ಲಿ ಹೋಗಿ ಓಟ್ ಕೇಳಕ್ಕೆ ಹೋದರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ, ನಮ್ಮ ಮುಂದೆ ನಮ್ಮ ಸರ್ಕಾರ ಬಂದರೆ ಈ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ಮುಂದೆ ಏನು ಮಾಡ್ತೀವಿ ಅನ್ನೋದು ತೋರಿಸಿ ನಾವು ಮತ ಕೇಳ್ತೀವಿ. BJP ಎಂದನ ಸಾಧನೆ ಅವ್ರು ತೋರಿಸಿದಾರಾ? ಸಾಧನೆ ಏನಿಗಂದ್ರೆ ಸೊನ್ನೆ. ಸಾಧನೆ ಏನೇನೂ ಇಲ್ಲ ಅವ್ರಿಗೆ, ಬರೀ ಹಿಂದೂ ಮುಸಲ್ಮಾನ್. ಅವ ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ, ಕುರ್ಚಿ.
ಇದೆಲ್ಲ ಕುರ್ಚಿ ಕೊಸ ಮಾಡ್ತಾ ಇರೋದು ಅವ್ರಿಗೆ. ಏನು ಮಾಡ್ತಿದ್ದಾರೆ ಏನು ಮಾಡ್ತಾ ಇದ್ರೆ ಜಾತಿ ಬಣ್ಣ ಕಟ್ಟವ್ರೆ. ಅಭಿವೃದ್ಧಿ ಏನಿದೆ? ಅಭಿವೃದ್ಧಿ ಏನಿದೆ? ಈಗ 5 ವರ್ಷ ಅವ್ರು ಇದ್ದರು, 4 ವರ್ಷ ಅವ್ರು ಇದ್ದರು, 2019 20 ತೋರಿಸ್ಲಿ, ನಾವು ಹೇಳ್ತೀವಿ ನಮ್ಮ ಕಾಲದಲ್ಲಿ ಏನಾಗಿದೆ ಅಂತ ಅಭಿವೃದ್ಧಿ. ಈಗ ಭಾಳ ವರ್ಷದಿಂದ ಈ ಭಾಗದಲ್ಲಿ ಕನಸಿತ್ತು ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಬೇಕಂತ, ಸ್ಟೇಡಿಯಂ ಮಾಡಿದ್ದೀವಿ. ನನ್ನ ಇಲಾಖೆಯಲ್ಲಿ, ವಸತಿ ಇಲಾಖೆಯಲ್ಲಿ ಒಂದು BJP ಅವರು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆ ಸ್ಯಾಂಕ್ಷನ್ ಆಗಿದ್ದು. ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗ್ತಿಲ್ಲ. 4 ಲಕ್ಷ ಎಲ್ಲಿ ಕೊಡ್ತಾರೆ ಬಡವರು? ನಾವು ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ಬಡವ್ರು ಮನೆ ಫ್ರೀ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ನಾವು 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ. ಈ ಮನೆಗಳು ಫ್ರೀ ಕೊಡ್ತೀವಿ ಅಂತ, ನಾವು ಕಟ್ಕೊಡ್ತೀವಿ, ನಾವು ದುಡ್ಡು ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿರಲಿಲ್ಲ. ಬಡವರು ಬೀದಿದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು 4 ಲಕ್ಷ ಹಂಗೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಸರ್ಕಾರ ವತಿಯಿಂದ ಕಟ್ಟಿ ಮನೆಗಳು ಕಂಪ್ಲೀಟ್ ಮಾಡಿ 36,000 ಮೊದಲೇ ಹಂತಲ್ಲಿ 36,789 ಮನೆ KR ಪುರಮಲ್ಲಿ ಕೊಟ್ವಿ. ಒಂದು ಜನವರಿಯಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ವಿ. ಒಟ್ಟಾಗಿ 80,000 ಮನೆ ಕೊಟ್ಟಿದ್ದೀವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ನಾವು ಅದು ನಮ್ಮ ಸಾಧನೆ ಹೇಳೋದು. ಅಂದರೆ ಕಾಂಗ್ರೆಸ್ ಅವರು ಅಭಿವೃದ್ಧಿ ಸಹಿಸಲಾರದೆ ಇದು ಮಾಡ್ತಾರೆ. ಮತ್ತೆ ಸೀದಾ ನಾನು ಹೇಳ್ತಲ್ಲ, ವಸತಿಯಲ್ಲಿ ಇಲಾಖೆಯಲ್ಲಿ ನಾನು ಹೇಳ್ತಾ ಇರೋದು. ಅವರು ಮಾಡ್ಬೋದಾಗಿತ್ತಾನೆ ಬಡವ್ರ ಬಗ್ಗೆ. ಅವ್ರಿಗೆ ಯಾವ ಗ್ಯಾರಂಟಿ ಇರಲಿಲ್ಲ. 55,000 ಕೋಟಿದ್ರೂ ಸಿದ್ದರಾಮಯ್ಯ 7,500 ಕೋಟಿ ವಸತಿ ಕೊಟ್ಟಿದ್ದಾರೆ. ಎಷ್ಟು? 7,500 ಕೋಟಿ. ಸರ್, ಸೂರ್ಯನಗರ 1ನೇ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ ಆಗಿದೆ. ಮೂಲಭೂತ ಸೌಕರ್ಯಗಳು ಕೊರತೆ ಸರ್, ಈಗಲೂ ಸಮಸ್ಯೆ ಎದುರು ಇಲ್ಲ, ಹಂತ ಮಾಡ್ಕೊಂಡು ಹೋಗ್ತಾ ಇದೀವಿ, ಮಾಡ್ತೀವಿ ನಾವು. ಸಾಕಷ್ಟು ವರ್ಷಗಳಿಂದ ಇದೇ ಥರ ಹೇಳ್ತೀವಿ ಸರ್. ಅದೇ ಈಗ ನಾವು ಹಿಜಾಬ್ದು ಮಾಡಿದ್ದೀವಿ, ಮೊನ್ನೆ 13ನೇ ತಾರೀಕು ಮಾಡಿದ್ದೀವಿ. ಆ ಥರ ಹಂತ ಮಾಡ್ಕೊಂಡು ಹೋಗ್ತೀವಿ. 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರಂತೆ. ಕೊಟ್ಟಿದ್ದಾರಿಲ್ಲ. ಈಗ BJP ಸರ್ಕಾರದಲ್ಲಿ 2023ರಲ್ಲಿ ಅಲ್ಪಸಂಖ್ಯಾತರ ಬಜೆಟ್ ಇದ್ದಿದ್ದು 850 ಕೋಟಿ. ಇವತ್ತು ಎಷ್ಟಿದೆ? 4,790 ಕೋಟಿ ಕೊಟ್ಟಿದ್ದಾರೆ 3 ವರ್ಷಕ್ಕೆ. ಮೊದಲೇ ಬಜೆಟಲ್ಲಿ 3,500 ಮಾಡಿದ್ರು, ಆಮೇಲೆ 4,500 ಮಾಡಿದ್ರು. ಈಗ ಮೊನ್ನೆ 300 ಕೋಟಿ ಜಾಸ್ತಿ ಮಾಡಿ 4,790 ಕೋಟಿ ಕೊಟ್ಟಿದ್ದಾರೆ. 5 ವರ್ಷದಲ್ಲಿ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದು. ಒಂದೇ ಸತಿ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿಲ್ಲ. 5 ವರ್ಷದಲ್ಲಿ 10,000 ಕೋಟಿ ಕೊಡ್ತೀನಿ ಅಂತ ಚುನಾವಣೆ ಟೈಮ್ ಹೇಳಿದ್ವಿ. ಇನ್ನೂ 2 ವರ್ಷ ಬಾಕಿ ಇದೆ. ಓಕೆ ಸರ್, ಇನ್ನೊಂದು ಆಗ್ರಹ ಕೇಳಿ. ಇನ್ನೂ 2 ವರ್ಷ ಬಾಕಿ ಇದೆ. 28ಅಲ್ಲೂ ನಾವೇ ಬರೋದು, ನಮ್ಮದೇ ಸರ್ಕಾರ. ಸರ್, ಈಗ SIR ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಕರ್ನಾಟಕದಲ್ಲಿ ಅಂತೇಳಿ ಒಂದು ಆಗ್ರಹ ಆಗಿದೆ ಸಮಾವೇಶ. ಈಗ SIR ವಿಚಾರದಲ್ಲಿ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಈಗ ವೆಸ್ಟ್ ಬೆಂಗಾಲಲ್ಲಿ ನೋಡಿ ನೀವು 65,000 ವೋಟ್ ಡಿಲೀಟ್ ಆಗಿದೆ. ತಮಿಳ್ನಾಡಲ್ಲಿ ನೋಡಿ 65,000 ಡಿಲೀಟ್ ಆಗಿದೆ. ಆ ಕಾರಣಕ್ಕೆ ಎಲ್ಲ ಸ್ಟೇಟಲ್ಲೂ BJP ಅವ್ರು ಬಿಟ್ಟು ಎಲ್ಲ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, ಆಲ್ ರೀಜನಲ್ ಪಾರ್ಟಿಯವರು SIR ಬೇಡನೇ ಅಂತ ಹೇಳ್ತಾ ಇರೋದು. ಅಲ್ಲ, ಇವತ್ತು ಸಮಾವೇಶದಲ್ಲಿ ಅದೇ ತೀರ್ಮಾನ ಮಾಡಿದ್ದಾರೆ ಸರ್. ಜೊತೆಗೆ ರಾಜ್ಯ ಸರ್ಕಾರ ಅದನ್ನು ಅಂಗೀಕಾರ ಮಾಡೋದು ಇಲ್ಲ. SIR ನಾವು ಮಾಡೋ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು. ಅವಕಾಶ ಕೊಡಬಾರ್ದು ಅಂತ ಹೇಳಿ. ಇಲ್ಲ, ಹೌದು. ನಾವು ಈಗ ಅದು ತೀರ್ಮಾನ ಯಾರು ತೊಗೊಳ್ಬೇಕು? ಕೇಂದ್ರ ಸರ್ಕಾರ ತೊಗೊಂಡಿರೋದು. ಈಗ ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಹೋರಾಟ ಮಾಡಿದ್ಲು ಮಮತಾ ಬ್ಯಾನರ್ಜಿ ಅವರು? ಅವರೇ ಸ್ವತಃ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ನಿಂತ್ಕೊಂಡು ಅವರೇ ವಾದ ಮಾಡಿಕೊಂಡ್ರು. ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ಪಾಕಿಸ್ತಾನ ಏಜೆಂಟ್ಗಳು ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ಪಾಕಿಸ್ತಾನದ ಏಜೆಂಟ್ಗಳು ಅಂತೇಳಿ. ಅದು ಅವ್ರನ್ನ ಕೇಳಿದ್ರೆ ಚೆನ್ನಾಗಿರ್ತದಿಲ್ಲ. ಅವ್ರ ಪ್ರಶ್ನೆ ನಾನು ಕೇಳಿದ್ರೆ ಸಾಕು. ನೋಡಿ, ಈಗ ಶಿವಲಿಂಗ ಕೊಡು, ಇಲ್ಲ ಈಗ ನೋಡ್ರಿ. ಈಗ ಇವತ್ತು ನೋಡಿದೆ ಪೇಪರಲ್ಲಿ ನಾನು 3 ರೂಪಾಯಿನೋ ಎಷ್ಟು ಜಾಸ್ತಿ ಮಾಡಿರೋದು? 3 ರೂಪಾಯಿ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಕರೆಕ್ಟ್ ತಾನೆ? ಹೆಂಗೆ ಪಾಪ ಬಡವ್ರು ಹೆಂಗೆ ಇದು ಮಾಡ್ಕೊಳ್ಳೋದು, ಜೀವನ ಮಾಡೋದು? ಈಗ ಡೀಸೆಲ್ ರೇಟ್ ಬೆಲೆ ಜಾಸ್ತಿ ಮಾಡಿದ್ರೆ ಎಲ್ಲದರಲ್ಲೂ ಬೆಲೆ ಜಾಸ್ತಿ ಆಗ್ತದೆ. ತರಕಾರದಲ್ಲೂ ಜಾಸ್ತಿ ಆಗ್ತದೆ, ಮತ್ತೊಂದಲ್ಲಿ ಎಲ್ಲದರಲ್ಲೂ ಜಾಸ್ತಿ ಆಗ್ತದೆ. ಅಗತ್ಯ ಏನಿತ್ತು, ಮಾಡೋದು ಏನಿತ್ತು? ಇದೇ ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ನೋಡಿದ್ದೀವಿ. ನಾನು 20 ವರ್ಷ ಹಿಂದೆ ಹೇಳ್ತಾ ಇರೋದು. 2013ಕ್ಕಿಂತ ಮುಂಚೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇರುವಾಗ BJP ಅವರು 20 ಪೈಸಾ 30 ಪೈಸಾ ಏನಾರ ರೈಸ್ ಮಾಡಿದ್ರು ಎಲ್ಲ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡೋರು. ಈಗ ನಾವೇನು ಮಾಡಬೇಕು? ಈಗ 3 ರೂಪಾಯಿ ಜಾಸ್ತಿ ಮಾಡಿದಿರಲ್ಲಪ್ಪ, ಏನು ಮಾಡಬೇಕು? ಇನ್ನಷ್ಟು ರೈಸ್ ಆಗೋ ಸಾಧ್ಯತೆ ಇದೆ. ಅವ್ರು ಏನು ಬೇಕಾದ್ ಮಾಡ್ತಾರೆ ರೀ, ಜನ ಅವ್ರು ನಂಬ್ತವ್ರೆ ಅಷ್ಟೇ. ಅಂದ್ರೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಸ್ಥಿತಿ ನಿಭಾಯಿಸೋದ್ರಲ್ಲಿ ವಿಫಲ ಆಗಿದೆ ಅಂತ 100ಕ್ಕೆ 100 ಒಂದೇ ಸತಿ